ನಮಸ್ಕಾರ ಎಲ್ಲರಿಗೂ ಪವನ್ ನಾಡು ಆಪಲ್ ಚಾನಲ್ಗೆ ವೆಲ್ಕಮ್. ನೀವು ಫಸ್ಟ್ ಟೈಮ್ ಚಾನಲ್ಗೆ ಬನ್ನಿ, ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಅಪ್ಲೋಡ್ ಮಾಡಿ ನೋಟಿಫಿಕೇಶನ್ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಮಾಡೋ ಅಂತ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ಬರುತ್ತೆ. ಲಾಸ್ಟ್ ಟೈಮ್ ಕೂಡ ಒಂದು ವಿಡಿಯೋ ಮಾಡಿದೆ ಆ್ಯಂಡ್ ಅದು ರಿಲೇಟೆಡ್ ಬಂದು ಇದೇ ವಿಡಿಯೋ. ತುಂಬ ಜನ ಕೇಳ್ತಾರೆ ಎಷ್ಟರ ಮಟ್ಟಿಗೆ ಹರ್ಬಲ್ ಲೈಫ್ ಸೇಫ್ ಅಂತ. ಅದೇ ರೀತಿ ಹರ್ಬಲ್ ಲೈಫ್ ಮಕ್ಕಳಿಗೆ ಕೊಡೋದು ಎಷ್ಟರ ಸೇಫ್ ಅಂತ ಈಗ ಡೌಟ್ ಉಟ್ಕೊಂಡಿದೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಇದಕ್ಕೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ, ಬಟ್ ಆದರೆ ಈ ವಿಡಿಯೋದಲ್ಲಿ ಯಾರಿಗೆ ವಿಡಿಯೋ ರೀಚ್ ಆಗುತ್ತೋ ಖಂಡಿತವಾಗ್ಲೂ ನೀವು ಲಕ್ಕಿ ಪರ್ಸನ್ಸ್. ಬಿಕಾಸ್ ತುಂಬ ವಿಡಿಯೋಸ್ ನೋಡ್ತಿರ್ತಾರೆ ಯೂಟ್ಯೂಬ್ ಮಾಡಿ ನೋಡ್ಬೇಕಾದ್ರೆ, ಬಟ್ ಇದೇ ವಿಡಿಯೋ ರೀಚ್ ಆಗ್ಬೇಕಾದ್ರೆ ದೇರ್ ಈಸ್ ಸಮಥಿಂಗ್ ಕನೆಕ್ಷನ್. ನಿಜ ನೋಡಿ, ಮಕ್ಕಳ ಅಂತಂದರೆ ತುಂಬ ಜನಕ್ಕೆ ಇಷ್ಟ. ಯಾಕಂದರೆ ಅವ್ರು ದುಡಿಯೋದಾಗಲಿ ಅವ್ರದ್ದು ಸೇವಿಂಗ್ಸ್ ಆಗಲಿ ಎಲ್ಲನೂ ಮಕ್ಕಳ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ತಂದೆ ತಾಯಿಗಳು ತುಂಬ ಆಶಿಸ್ತಾರೆ. ಬಟ್ ಆದರೆ ಈ ಮಕ್ಕಳನ್ನ ನಾವು ಅಂದ್ಕೊಳ್ತೀವಿ ಆ ಮಕ್ಳಿಗೆ ಕೇಳಿದ ತಕ್ಷಣ ಏನೋ ಒಂದು ತಿನ್ನೋದೋ ಬಟ್ಟೆನೋ ಇಲ್ಲಾಂದ್ರೆ ಏನೋ ಒಂದು ಕೊಡಿಸ್ಬಿಟ್ರೆ ಆ ಮಕ್ಕಳ ಲೈಫ್ ಸೂಪರ್ ಅಂತ. ಬಟ್ ಅದಕ್ಕಿಂತ ಮೇಲ್ಗಡೆ ಇನ್ನೂ ಒಂದಿದೆ, ಅದನ್ನು ಅರ್ಥ ಮಾಡ್ಕೊಂಡಿರ. ಅದೇನೇ ಬಂದ್ಬಿಟ್ಟು ಹೆಲ್ತ್. ತುಂಬ ಜನ ಅರ್ಥನೂ ಮಾಡ್ಕೊಳ್ಳಿಲ್ಲ ಮಕ್ಕಳದ ಹೆಲ್ತ್ ಎಷ್ಟು ಇಂಪಾರ್ಟೆಂಟ್, ಮಕ್ಕಳನ್ನ ಹೇಗೆ ನೋಡ್ಕೊಳ್ಬೇಕು ಅಂತ. ತುಂಬ ಜನ ಅನ್ಕೊಳ್ತಾರೆ ಮಕ್ಕಳಿಗೆ ಡೈಲಿ ಬೇಕರಿ ಐಟಮ್ಸು, ಕೇಕು, ಬ್ರೆಡ್ಡು, ಬನ್ನು ತಿನ್ಸ್ಬಿಟ್ರೆ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀನಿ ಅಂತ. ಅಲ್ಲ. ತುಂಬ ಜನ ಅನ್ಕೊಳ್ತಾರೆ ಪಿಜ್ಜಾ ಕೊಡಿಸ್ಬಿಟ್ರೆ ಮಕ್ಕಳು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀನಿ. ಅಲ್ಲ, ಯಾವುದೇ ಕಾರಣಕ್ಕೂ ಅಲ್ಲ. ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಅಂತಂದ್ರೆ ಒಳ್ಳೆ ಆರೋಗ್ಯನ ಕೊಡೋದು, ಒಳ್ಳೆ ಊಟದ ಪದ್ಧತಿಗಳನ್ನ ಹೇಳ್ಕೊಡೋದು. ಇದನ್ನೆಲ್ಲ ಮಾಡಿದ್ರೆ ನೀವು ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ತಿದ್ದೀರಾ ಅಂತ. ನೀವು ಯೋಚನೆ ಮಾಡಿ, ರೀಸೆಂಟಾಗಿ ಒಂದು ಸಣ್ಣ ಮಗು ತೀರೋಗುತ್ತೆ ಡ್ಯೂ ಟು ಹಾರ್ಟ್ ಅಟ್ಯಾಕ್. ಯಾಕೆ ಹಾರ್ಟ್ ಅಟ್ಯಾಕ್ ಬಂತು? ಯಾರ್ಯಾದರೂ ಯೋಚನೆ ಮಾಡಿದಾರ ತಂದೆ ತಾಯಿ ಅಂದರು? ಆ ಮಗುಗೆ ಏನು ಪ್ರಾಬ್ಲಮ್ ಆಗಿರುತ್ತೆ ಅಂದರೆ, ಆ ತಂದೆ ತಾಯಿ ಯಾರಿರ್ತಾರೋ ಅವ್ರ ಆ ಮಗುಗೆ ಏನು ಬೇಡೋ ಅದನ್ನು ಜಾಸ್ತಿ ತಿನ್ನಿಸ್ತಿರ್ತಾರೆ. ಆ ತಿಂತ ಮಗುನಲ್ಲಿ ಬಾಡಿಗಡೆ ಬ್ಲಡ್ ತಿಕ್ ಆಗ್ತಾ ಹೋಗ್ತಾ ಇರುತ್ತೆ. ಆ್ಯಂಡ್ ಕೊಲೆಸ್ಟ್ರಾಲ್ ಯಾವಾಗ ಬಾಡಿಗಡೆ ಜಾಸ್ತಿ ಆಗುತ್ತೋ ಹಾರ್ಟ್ ಏನು ಪ್ರೆಷರ್ ಮಾಡಬೇಕು, ಯಾವುದಾದ್ರು ವಾಲ್ಸ್ ಬ್ಲಾಕ್ ಆಗಿರುತ್ತೆ. ಆ ಬ್ಲಾಕ್ ಆಗೋದಕ್ಕೆ ಮೇಯ್ನ್ ಕಾರಣನೇ ಅವ್ರ ತಂದೆ ತಾಯಿಗಲಿ, ರಿಲೇಟಿವ್ಸ್ ಆಗಲಿ, ಫ್ರೆಂಡ್ಸ್ ಆ ಸಣ್ಣ ಮಕ್ಳಿಗಿರೋ ಡೌಟು. ಬಟ್ ಅದರ ರಿಲೇಟಿವ್ಸ್ ಆಗಲಿ, ಅವ್ರ ತಂದೆ ತಾಯಿ ಆಗಲಿ ಅದು ಇದು ತಿನ್ನಿಸಿ ಆ ಮಗುಗೆ ಹಿಂಗೆ ಮಾಡಿರೋದು. ಸೊ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು, ಮಕ್ಕಳಿಗೆ ನೀವೇನು ಹೇಳ್ಕೊಡ್ತೀರೋ ಆ ಮಗು ಹಂಗಾಗುತ್ತೆ. ಇಂದಿನ ಮಕ್ಕಳೇ ನಾಡಿನ ಪ್ರಜೆಗಳು ಅಂತಂದರೆ, ನಾಳೆ ನಾವು ಅವ್ರಿಗೆ ಏನು ಹೇಳ್ಕೊಟ್ಟಿರ್ತೀರೋ ನಾಳೆ ಆ ಮಕ್ಕಳು ಅದನ್ನೇ ಮಾಡೋಕ್ಕಿದ್ದಾರೆ. ನೀವು ಒಳ್ಳೆ ಅಭ್ಯಾಸ ಹೇಳ್ಕೊಡಿ ಒಳ್ಳೇದೇ ಮಾಡ್ತಾರೆ, ಕೆಟ್ಟ ಅಭ್ಯಾಸ ಹೇಳ್ಕೊಡಿ ಖಂಡಿತ ಅಕ್ಷರ ಸಹಿತ ಕೆಟ್ಟದೇ ಮಾಡ್ತಾರೆ. ಒಳ್ಳೇದನ್ನ ಹೇಳ್ಕೊಡೋದು ಎಷ್ಟು ಇಂಪಾರ್ಟೆಂಟ್ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಸೊ ನಾವು ಅದು ಇದು ಏನೋ ಒಂದು ಮಾಡಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀವಿ, ನಮ್ಮದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಚೆನ್ನಾಗಿದೆ ಅಂತ ಅದು ಇದು ತೋರಿಸ್ಬಿಟ್ಟು ಮಕ್ಕಳಿಗೆ ಅದು ಇದು ಚಾಕ್ಲೇಟ್ಸ್ ಆಗಿರ್ಬೋದು, ಜ್ಯೂಸಸ್ ಆಗಿರ್ಬೋದು, ಬೇಕ್ರಿ ಐಟಮ್ಸ್, ಇದೆಲ್ಲ ಎಷ್ಟರ ಮಟ್ಟಿಗೆ ಸೇಫ್? ಶುಗರ್ ಒನ್ ಆಫ್ ದ ಡೇಂಜರೆಸ್ಟ್ ಫುಡ್ ವಾಟ್ ವಿ ಆರ್ ಈಟಿಂಗ್ ಇನ್ ನವರ್ ಡೇಸ್. ದೊಡ್ಡದು ಸಖತ್ತು ಮೋಸವಾಗಿರುವಂಥ ಒಂದು ಐಟಮ್, ಅದನ್ನು ಮಕ್ಕಳಿಗೆ ಕೊಡ್ತೀವಿ, ಅದು ಮಕ್ಕಳಿಗೆ ತಿನ್ನು ಅಂತ ಹೇಳ್ತೀವಿ. ಜ್ಯೂಸಸ್ ಸಖತ್ತು ಡೆಡ್ಲಿನಪ್ಪ, ಅದರಷ್ಟು ವರ್ಸ್ಟ್ ನಾನು ಇನ್ಯಾವುದು ಹೇಳಕ್ಕೆ ಹೋಗಲ್ಲ. ಅದನ್ನು ಕೊಡ್ತೀವಿ ಮಕ್ಕಳಿಗೆ, ತಗೋ ಮಗನೇ ಏನಾಗಲ್ಲ ಅಂತೇಳಿ. ಬಟ್ ನಾವು ಯಾವುದಾದ್ರು ಒಂದು ಒಳ್ಳೆ ಊಟ ಕೊಡ್ತಾರ ಮಕ್ಕಳಿಗೆ ಯೋಚನೆ ಸಹ ಮಾಡಲ್ಲ ನಾವು. ಒಳ್ಳೆ ಊಟ ಅಂದರೆ ಏನು? ಒಳ್ಳೆ ಊಟ ಅಂತಂದರೆ ಬೇಕರಿ ಐಟಮ್ ಒಳ್ಳೆ ಊಟ ಅಲ್ಲ, ಅದಕ್ಕಿಂತ ಮೇಲಾಗಿರುವಂಥದ್ದೊಂದೊಂದು ಇದೆ. ಅದೇ ಮಕ್ಕಳಿಗೆ ಬೇಕಾಗಿರುವಂಥ ಕಿಡ್ಸ್ ನ್ಯೂಟ್ರಿಷನ್. ಆ ಮಕ್ಕಳಿಗೆ ಬೇಕಾಗಿರುವಂಥ ಕಿಡ್ಸ್ ನ್ಯೂಟ್ರಿಷನ್ ಕೊಟ್ಟರೆ ಖಂಡಿತ ಮಗು ಚೆನ್ನಾಗಾಗುತ್ತೆ. ಆದರೆ ಇದು ಮಕ್ಕಳು ಕೊಡ್ಬೋದಾ ಬೇಡವಾ ಅಂತ ನೀವು ಅಂದ್ಕೊಳ್ತೀರಾ. ಮಕ್ಕಳಿಗೆ ಏನು ಬೇಡೋ ಅದೆಲ್ಲ ಆಲ್ರೆಡಿ ಕೊಟ್ಟಾಗೋಗಿದೆ. ಇದು ಕೊಡ್ಬೇಕಾದ್ರೆ ಇನ್ನು ಯಾಕೆ ಯೋಚನೆ ಮಾಡ್ತೀರಾ? ಇದ್ರ ಹಿಂದೆಗಡೆ ದೊಡ್ಡ ಕಂಪ್ನಿ ಇದೆ, ದೊಡ್ಡ ಕೋಚಸ್ ಟೀಮ್ ಇದೆ, ಎಲ್ಲ ಇದೆ. ಬಟ್ ಅದ್ರ ಹಿಂದೆಗಡೆ ಯಾರಿದ್ದಾರೆ ಯೋಚನೆ ಸಹ ಮಾಡಿ. ಒಂದ್ಸಲ ಯೋಚನೆ ಮಾಡಿ. ನಿಮ್ಮ ಒಂದು ಮಗು ಆಗಿಲ್ಲ ಅಂತ ತುಂಬ ಜನ ಕಣ್ಣೀರು ಇಡ್ತಾರೆ. ನನ್ನ ಮಗು ಇಲ್ಲ ಅಂತ ನನ್ನ ಲೈಫೇ ಇಲ್ಲ ಅಂತ ಅಂದ್ಕೊಳ್ತಾರೆ. ಬಟ್ ಆ ಮಗು ಆದಮೇಲೆ ಆ ಮಗುಗೆ ಏನು ಬೇಕೋ ಅದು ಕೊಡಲ್ಲ ಯಾರು. ದಯವಿಟ್ಟು ಹೇಳ್ತೀನಿ ನೋಡಿ, ಮಕ್ಕಳನ್ನ ಎಷ್ಟು ಚೆನ್ನಾಗಾಗುತ್ತೋ ಅಷ್ಟು ಚೆನ್ನಾಗಿ ನೋಡ್ಕೊಳ್ಳೋದ್ರ ಜೊತೆಗೆ ನಂಗೆ ಗೊತ್ತಿರೋ ನೋಡ್ಕೊಳ್ತೀರಾ. ಅದಕ್ಕೆ ಬೇಕಾಗಿರುವಂಥ ಫುಡ್ನೇ ಹೇಳ್ಕೊಡಿ ಫಸ್ಟಿಂದಾನೆ. ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಎಷ್ಟರ ಮಟ್ಟಿಗೆ ತಿನ್ನಬೇಕು, ಎಷ್ಟರ ಮಟ್ಟಿಗೆ ತಿನ್ನೋದು ತಪ್ಪು ಅಂತ ಹೇಳ್ಕೊಟ್ರೆ ಖಂಡಿತ ಮಗುದ ಲೈಫ್ ಚೆನ್ನಾಗಾಗಕ್ಕಿದೆ. ಸೊ ನಾನು ಮಾಡೋ ವಿಡಿಯೋದಲ್ಲಿ ನಿಮ್ಗೆಲ್ಲರೂ ಹರ್ಟ್ ಆಗಿರೋ ಕ್ಷಮೆ ಇರಲಿ. ಬಟ್ ಹೇಳ್ಬೇಕು ಅನ್ಸಿದ್ದ ನಾನು ಹೇಳಿದ್ದೀನಿ. ಮಕ್ಕಳದ ಆರೋಗ್ಯ ಚೆನ್ನಾಗಿಟ್ಕೊಳ್ಬೇಕು, ನಿಮ್ಮ ಆರೋಗ್ಯ ಚೆನ್ನಾಗಿಟ್ಕೊಳ್ಬೇಕು, ಆರೋಗ್ಯನ ಚೆನ್ನಾಗಿಟ್ಕೊಳ್ಳೋದ್ರ ಜೊತೆಗೆ ವೆಯ್ಟ್ನ ಕಡಿಮೆ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ರೆ ಮೇಲ್ಗಡೆ ಡಿಸ್ಪ್ಲೇ ಆಗ್ತಾರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ. ನಾನು ನಿಮಗೆ ವೆಯ್ಟ್ ಲಾಸ್ ಮಾಡ್ಸೋಕ್ಕೆ ರೆಡಿ. ನಿಮಗೆ ಏನೇನು ನ್ಯೂಟ್ರಿಷನ್ ರಿಕ್ವೈರ್ಮೆಂಟ್ಸು ನಾನು ನಿಮ್ಗೆ ಎಲ್ಲ ರೀತಿಯಾದಂಥ ನ್ಯೂಟ್ರಿಷನ್ ರಿಕ್ವೈರ್ಮೆಂಟ್ಸ್ನ ಫುಲ್ಫಿಲ್ ಮಾಡಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಹೇಳ್ಕೊಡೋಕ್ಕೆ ರೆಡಿ. ನೀವು ರೆಡಿ ಇದ್ದರೆ ಇವತ್ತೇ ಕಾಂಟ್ಯಾಕ್ಟ್ ಮಾಡಿ. ಮತ್ತೆ ಇನ್ನೊಂದು ಅಮೇಜಿಂಗ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.